ಇಷ್ಟು ವರ್ಷದಲ್ಲಿ ಈ ಕಾಲೇಜಲ್ಲಿ ಈ ಇವೆಂಟ್ ನಡೆದೇ ಇಲ್ಲ. ಈವೆಂಟಾ? ಈ ಇವೆಂಟ್ಗೆ ಎಲ್ಲಾ ಕಾಲೇಜು ಕಾಯ್ತಾ ಇದೆ. ಈ ಇವೆಂಟ್ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಮಾಡೋಣ. ಒಂದು ಪವರ್ಫುಲ್ ಟೀಮ್ ನ ರೆಡಿ ಮಾಡಿ. ಐ ವಾಂಟ್ ಟು ಸೀ ನಾವೇನು ದೊಡ್ಡದಾಗೆ ಪ್ಲಾನ್ ಮಾಡ್ತೀವಿ. ಲೆಟ್ಸ್ ಮೇಕ್ ಇಟ್ ಹ್ಯಾಪನ್. ಹೇಗೆ ಮಾಡ್ತೀರಾ? ಯಾವಾಗ ಹೇಳ್ತೀರಾ? That is Rocky's KGF. ఇది నా సంస్థానం, జాగ్రత్త. ಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ಕಚ್ಚೆನ ಎತ್ತಿ ಕಟ್ಟಿ ಹಿಡಿದಾಗ ಕೈಲಿ ಕತ್ತಿ, ಇವಳೇ ಮೃತ್ಯು ದೇವತೆ. वो गैंगस्टर नहीं है सर, अकेला आके घुसकर मारने वाला मॉन्स्टर. ಸರ್ ನೋಡ್ರಿ, ಇಲ್ಲಿ ಒಬ್ರ ಧೈರ್ಯ ಮಾಡಿ ನಾವ್ ಒಬ್ಬ ಹೊಕ್ಕಿನ ತೊಂಟಾರ. ನಡೆದಾಡಿದ ದೇವರೇ, ಶತಮಾನದ ಸಂತರೇ, ಮನುಕುಲದ ಕೀರ್ತಿ ನೀವು ಮಹಾಮಹಿಮರೇ. ಶಾಂತಿಯ ದೂತರೇ, ಸರಳತೆಯ ಶ್ರೇಷ್ಠರೇ, ನೀರಾಭಾರಿ ಗುರುವು. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಕಣೋ ನೀ ಅಣ್ಣ ಕಣೋ, ನಿನ್ನ ನೆರಳಲೆ ನಾವುಗಳು ಮರೆಯದಿರು ಮರೆಯದಿರು. ಕಿತಾರೆ ನಾಚುವಂತ ಒಮ್ಮೆ ನೀನದು. ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ, ದಾನ ಧರ್ಮ ಒಂದೇ ನನ್ನ ಜೀವವೆಂದ. ಕುಲಮತಗಳನ್ನು ಸಮ ಎಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿಯುವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಇತಿಹಾಸವೆನಿದ್ದರನಿಸುತ್ತ ಎತ್ತಿ ಹಿಡಿದಿರೋ ಮೈಲಿಗಲ್ಲು, ಉದ್ದಗಲಕ್ಕೂ ಕೇಳಿರೋಡು ರಾರಾಯ ಭಾರಿ ಭೈರವಿರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಗಳು ಗಾಢದೆ
ಮಹಾಕೂಟಗಳು ಅಂದ್ರೆ ಹಲವಾರು ಶಿವನ ಲಿಂಗಗಳಿಂದ ಕೂಡಿದ ಕೂಟವಾದದ್ದ ಮಹಾಕೂಟ ಆಗೈತೆ. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಶಾಲೆಗೆ ಹೋಗು ಅಂದಾಗ ಶಾಲೆಗೆ ಹೋಗ್ಬೇಕಲ್ಲ ಅಂತ ಹೇಳ್ತಾ ಇದ್ದೆ. ಕೊನೆಗೆ ಒಂದ್ ದಿವಸ ಅಲ್ಲಿಂದ ವಾಪಸ್ ಬರೋ ಸಂದರ್ಭ ಬಂದಾಗ ಕಣ್ತುಂಬಿತು. ಸ್ವಲ್ಪ ಕಷ್ಟ ಕೂಡ ಆಯ್ತು. ಎಷ್ಟೋ ಸರಿ ಸ್ಕೂಲ್ ಮುಚ್ಕೊಂಡು ಕಾಲೇಜ್ಗೆ ಹೋದ್ರೆ ಸಾಕಪ್ಪ ಅನ್ಕೊಂಡಿದ್ದು ಉಂಟು. ಆದ್ರೆ ಕಾಲೇಜ್ ಹೋದ್ಮೇಲೆ ಎಂತ ದಿನಗಳ ಮಿಸ್ ಮಾಡ್ಕೊಂಡಲ್ಲ ಅಂತ ಬೇಜಾರಾಗಿದ್ದು ಉಂಟು. ಆಗಾಗ ನೆನಪಾಗೋ ಪುಣ್ಯಕೋಟಿ ಪದ್ಯ, ಪ್ರತಿಭಾ ಕಾರಂಜಿ, ಪೋಸ್ಟ್ ಡೇ, ಆನ್ಯುವಲ್ ಡೇ, ಪೇರೆಂಟ್ಸ್ ಟೀಚರ್ ಮೀಟಿಂಗ್, ಬೆಳಗ್ಗೆ ಓದ್ತಿದ್ದ ನ್ಯೂಸ್ ಪೇಪರ್, ಮ್ಯಾಥ್ಸ್ ಆರ್ 8, ವಾರದ ಕೊನೆಯಲ್ಲಿ ವೈಟ್ ಡ್ರೆಸ್, ಮಾಸ್ ಫಾಸ್ಟ್, ಸ್ಕೂಲ್ ಟೈಮಲ್ಲಿ ಆಗಿದ್ದ ಪ್ರೀತಿ ನೆನ್ಸ್ಕೊಂಡ್ರೆ ಮತ್ತೆ ಕಣ್ತುಂಬುತ್ತೆ. ಅವಾಗ ಅನ್ಸುತ್ತೆ ಇವಾಗ ಲೈಫ್ ನಮಗೆ ಹೊಡಿತಾ ಇರೋ ಹೊರತಕ್ಕಿಂತ ಅವಾಗ ಟೀಚರ್ಸ್ ಹೊಡೆಯೋದೇ ಚೆನ್ನಾಗಿತ್ತು. ಇವಾಗ ವರ್ಕ್ ಕೊಡೋ ಪ್ರೆಷರ್ಗಿಂತ ಅವಾಗ ಕ್ಲಾಸಲ್ಲಿ ಕೊಟ್ಟಿದ್ದ ಹೋಮ್ವರ್ಕ್ ಚೆನ್ನಾಗಿತ್ತು. ಇವಾಗ ಇರೋ ಫ್ಯೂಚರ್ ಟೆನ್ಷನ್ಗಿಂತ ಅವಾಗ ಎಕ್ಸಾಮ್ ಕೊಡೋ ಟೆನ್ಷನ್ ಚೆನ್ನಾಗಿತ್ತು. ಆಗ ಆಟ ಆಡಕ್ ಹೋಗಿ ಸೈಕಲ್. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೂ ಆಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ. ಬ್ರೋ, ನಿಮ್ ಕಾಲೇಜಲ್ಲಿ ಏನಾದ್ರೂ NSS ಕ್ಯಾಂಪ್ ಇದ್ರೆ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಹಂಗಿರ್ತೀವಿ ಹಿಂಗಿರ್ತೀವಿ ಹೆಂಗಂಗೋ ಇರ್ತೀವಿ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ರಿಯಲ್ ಲೈಫ್ ಅಲ್ಲಿ ನಾವು ಅನ್ಕೊಂಡಂಗಿರಕ್ ಆಗದೆ ಇರಬಹುದು. ನಿಮ್ಮಲ್ಲಿರುವ ಸಮಯವನ್ನ ನಿಮ್ಮವರೊಂದಿಗೆ ಕಳೆಯಿರಿ. ಕೊನೆಗೆ ಅವರೊಂದಿಗೆ ಕಳೆದಂತ ನೆನಪುಗಳಾದರೂ ನಿಮ್ಮೊಂದಿಗೆ ಇರ್ತಾವೆ. ಕ್ಯಾಂಪ್ಗೆ ಹೋಗೋದಕ್ಕಿಂತ ಮುಂಚೆ ಸ್ಟ್ರೇಂಜರ್ಸ್ ತರ ಇದ್ದ ನಾವು ಒಂದು ವಾರದೊಳಗೆ ಗ್ಯಾಂಗ್ಸ್ಟರ್ಸ್ ಆಗೋದ್ವಿ. ಬಾತ್ರೂಮ್ ಸಿಂಗರ್ಸ್ ಎಲ್ಲ ಬೆಸ್ಟ್ ಸಿಂಗರ್ಸ್ ಆಗೋದ್ರು. ಇಲ್ಲಿ ಸೀನಿಯರ್ಸ್, ಜೂನಿಯರ್ಸ್, ಸರ್ಸ್,
ಲೀಡರ್ಸ್, ಕ್ಲಾಸ್ಮೇಟ್ಸ್ ಎಲ್ಲರೂ ಸೇರಿ ಒಂದೇ ವಾರದಲ್ಲಿ ಒಂದು ಫ್ಯಾಮಿಲಿ ಡೇ ಹೋಯ್ತು. ಕ್ಯಾಂಪ್ಗೆ ಬಂದ ಮೊದಲ ದಿನ ಯಾಕಾದ್ರೂ ಕ್ಯಾಂಪಿಗೆ ಬಂದು ಅಂತ ಬೇಸರ ಪಟ್ಟ ಅದೆಷ್ಟೋ ಮನಸ್ಸುಗಳು ಅದೇ ಕ್ಯಾಂಪ್ ಮುಗಿಯೋ ಕೊನೆಯ ದಿನ ಎಲ್ಲರನ್ನ ಬಿಟ್ಟು ಹೋಗ್ಲೇಬೇಕಾ ಎಂದು ಕಣ್ಣೀರಿನ ಕಂಬನಿಯನ್ನ ಮಿಡಿತಿದ್ವು. ಅಲ್ಲಿ ಏನ್ ಬಿಟ್ಟು ಬಂದ್ವಿ ಅಂತ ಕೇಳಿದ್ರೆ ನನ್ನ ಹತ್ರ ಹೇಳೋಕೆ ಏನೂ ಇಲ್ಲ. ಆದ್ರೆ ಬರ್ತಾ ಒಂದು ಸ್ನೇಹದಿಂದ ತುಂಬಿದ ಒಂದು ಸುಂದರವಾದ ಕುಟುಂಬ ತಗೊಂಡು ಬಂದ್ವಿ. ನಿಜ ಹೇಳ್ಬೇಕಂದ್ರೆ ಹಳ್ಳಿ ಜನರ ಮುಗ್ಧತೆ, ಸ್ನೇಹಿತರ ಜೊತೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ ಕ್ಷಣಗಳು, ತರಲೆ ಮಾತುಗಳು, ಸ್ವಚ್ಛತಾ ಕಾರ್ಯಕ್ರಮ, ಏನೇ ಕೆಲಸ ಮಾಡಿದ್ರು ಪ್ರತಿ ಕೆಲಸದಲ್ಲೂ ನಾನು ಇರ್ತೀನಿ ಅನ್ನೋ ನಮ್ಮ ಸರ್ಸ್, ಮನರಂಜನಾ ಕಾರ್ಯಕ್ರಮಗಳು, ಸಣ್ಣ ಪುಟ್ಟ ಜಗಳ, ಮನಸ್ತಾಪಗಳು, ಕೆಲವೊಂದಿಷ್ಟು ಸ್ವಾರಿಗಳು, ಥ್ಯಾಂಕ್ಸ್ಗಳು ಎಲ್ಲವನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ ಅನಿಸ್ತಿದೆ. ಮನೆಯಲ್ಲಿರ್ಬೇಕಾದ್ರೆ ಬೆಳಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಹಾಸಿಗೆಯಿಂದ ಹೇಳ್ತಿದ್ದ ನಾವು ಇಲ್ಲಿ ಮಾತ್ರ ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಸೂರ್ಯನ ಗೆಳೆತನಕ್ಕೆ ಕಿರಣಗಳೇ ಸಾಕ್ಷಿ, ಚಂದ್ರನ ಗೆಳೆತನಕ್ಕೆ ಕವನಗಳೇ ಸಾಕ್ಷಿ. ಯಾವ ಮನಸ್ಸಿಂದ ಆರಂಭ ತುಂಬಿದ ಈ ಸ್ನೇಹ, ಯಾವ ಕಾಲದ ಸಂಬಂಧ ನಂಬಿದೆ ಈ ಸ್ನೇಹ. ಹುಣ್ಣಿಮೆ ಗೆಳೆತನಕ್ಕೆ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ, ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ, ಮೋಡಕ್ಕೆ ಹೆದರಿಹನೆ. ದಿಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ. ಕಾಲೊಂದಿದ್ದರೆ ಸಾಕೆ, ಚಿಗರಿಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ. ದಿಕ್ಕೆ ಇದ್ದರೆ ಸಾಕೆ.